ಹುಚ್ಚ ಧಾರವಾಡ ಗುಳಿಗೆ ಮುಗ್ದವ ನೀ ಟೆನ್ಷನ್ ತಗೋಬೇಡ ಅವಂದ ಅಕ್ಕಿಗೆ ತಾಪ ಆಗಲತ್ತೈತಿ ಇವ್ ಮಗ ಹಿಂಗ್ಯಾಕೆ ಮಾತಾಡ್ಲತ್ತಾನಂತೀವಿ ಯಾಕಂದ್ರೆ 4 ಯುಗದಾಗಿಲ್ಲ ಹೆಣ್ಣ ಈಚಿ ಕಡೆ ಹುಟ್ಟ್ಯಾಳ ಅಂತ ಯಾವ ಋಷಿ ಬರದು ಇಂತ ಆಡಮುಟ್ಟ ಪುರಾಣ ಸರ್ವ ದೇವರೆಲ್ಲ ಶಕ್ತಿಯಿಂದ ಆಗ್ಯಾರ ಉತ್ಪನ್ನ ಲಕ್ಷ್ಮೀ ಜಲಾರಿ ಒಳಗ ಲಿಂಗ ಮುಡುದು ಏನ ಕಾರಣ ಅಲ್ಲಿ ಏನ ಕಾರಣ ಏ ಕೆಳಗ ಮ್ಯಾಲ ಶಕ್ತಿ ಜೋರ ಎಲ್ಲದನ್ರಿ ಗಂಡ ದೇವ್ರ ಏ ಬಟ್ಟ ಮಾಡಿ ತೋರಿಸತಮ್ಮ ಗಂಡಿನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾಮಿನಂತೆ ಬಗಳೆ ಫಲವೇನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾಮಿನಂತೆ ಬಗಳೆ ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಹೊಂಟ ಸತ್ವ ತಗೋಬೇಕಂದ್ರ ನನ್ನ ಅನುಸೂಯನ ಅವರ ಗರ್ವ ಹರಣ ಮಾಡಿ ಬಿಟ್ಟಳ 3 ಮಂದಿನ ಕೂಸ ಮಾಡಿ ಅಡ್ಸಳ ದೇವರ ಸತ್ವ ಉಳಿತ್ರಿ ಅಲ್ಲೇನ ತಮ್ಮ ಉಳಿತೋ ಅಲ್ಲೇನ ಏ ಹಿಂದಾದ್ರೂ ಯಾವ ದೇವರ ರೀತಿಲಿ ನಡೆದ ಮಾಡಿದ ಕರ್ಮ ದೇವರಿಗೆ ಆದ್ರೂ ಅವು ಬಿಟ್ಟಿಲ್ರೋ ಬೆನ್ನ ಮಾಡಿರೋ ಕರ್ಮ ದೇವರಿಗೆ ಆದ್ರೂ ಅವ ಬಿಟ್ಟಿಲ್ಲ ಅನಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸಾದ್ರು ಈ ಮಂತ್ರದಿಂದ ಹುಟ್ಟಿಸಳ ಮುಂದ ದತ್ತಾತ್ರೇಯನ 3 ತಲೆಯಾಗೋದು ದತ್ತಾತ್ರೇಯಿಗೆ ಏನ ಕಾರಣ ಹಿಂಗ ಶತಕೋಟಿ ಬರದ ಇಟ್ಟ ರಾಮಾಯಣ ಕೇಳೋ ರಾಮಾಯಣ ಏ ವಾಲಿ ಕೋಳಿ ಅನಸಿಕೊಂಡ ವಾನರ್ನ್ಯಾಕ ಹೊಡಿಯತ್ತೆ ಏ ನಿತ್ಯ ಊಟ ಮಾಡತ್ತಿದ್ದು ಕರ್ಮ ಬಬ್ರುವಾನ ಯಾಕ ಹೊಡೆದು ತನ್ನ ಕಾಸ ಏನ್ ಕೇಳ್ತಾರ ನೋಡ್ರಿ ಕವಿಗಳ ವಾಲಿ ಕೋಳಿ ಅನಸಿಕೊಂಡ ವಾನರ್ನ್ಯಾಕ ಹೊಡಿತಿದ್ದ ನಿತ್ಯ ಊಟ ಮಾಡತ್ತಿದ್ದು ಕರ್ಮ ಭೋಜನ ಸ್ವತ್ತ ಮಗ ಕೂತ ಯಾಕೆ ಹೊಡೆದು ಕಾಸ ಅಪ್ಪನ್ನ ಬಬ್ರುವಾನ ಕೂತ್ಕೊಂಡು ಸ್ವತಃ ಅರ್ಜುನನ ವಧ ಮಾಡ್ಯಾನ ಯಾಕೆ ಹೊಡೆದ ಅಂತದೇನ ತಪ್ಪು ಮಾಡಿದ ಅಪ್ಪ ಕೂತ್ಕೊಂಡ ಮಗ ಕೂತ್ಕೊಂಡ ಅಪ್ಪನ ಹೊಡಿಬೇಕಾದ್ರೆ ಹೇಳ್ತಾರು ಒಂದೊಂದು ಮಾತದವ್ರಿ ಬರೀ ಮಾತ ಮುತ್ತೈತಿ ಮಾತ ಘಾತ ಐತಿ ಮಾತ ಮಾಣಿಕ್ಯ ಐತಿ ಮಾತ ರತ್ನ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ಹಂಗ ಬರೇ ಒಂದ ಮಾತಿಗೆ ಅಪ್ಪನ ವಧ ಮಾಡಿ ಬಂದಾನ ಯಾವ ಬಬ್ರುವಾನ ಅದು ಯಾವ ಮಾತ ಯಾವ ಮಾತಿತ್ತದ ಅದು ಬೇಕಾಗ್ಯದ ಅದಕ್ಕ ಇನ್ನೊಂದು ಮಾತು ಹೇಳಿರಿಪ್ಪ ಮತ್ತೇನ್ ಹೇಳ್ತಾನ ಯಾವ ವೀರಭದ್ರ ಹುಟ್ಟಿ ಬಂದಾನತ್ರಿ ಹೆಣ್ಣಿನ ಸಂಬಂಧ ಇಲ್ಲತ್ರಿ ವೀರಭದ್ರಗ ಶಸ್ತ್ರ ಆಡ್ತಾರತ್ತ ಹೆಣ್ಣಿನ ಸಂಬಂಧ ಇಲ್ಲ ಹೆಣ್ಣಿನ ಸಂಬಂಧ ಇಲ್ಲದ ಬಂದಾನ ಹುಟ್ಟಿ ಅಂತ ಹೇಳ್ರವ್ರು ಹುಟ್ಟಿ ಬಂದಾನ ಹುಟ್ಟಿ ಬರ್ಬೇಕಾದ್ರ ಅದರ ತಗದ್ ಬ್ಯಾರಿ ಅದ ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಣಿ ಯಜ್ಞ ಕೊಂಡದೊಳಗ ಹಾರಿ ತನ್ನ ಪ್ರಾಣ ಕೊಟ್ಟಾಗ ನಂದಿ ಬಂದ ಪರಮಾತ್ಮನ ಮುಂದೆ ಹೇಳ್ತಾನ ದಕ್ಷ ಬ್ರಹ್ಮ ನಿಂದ ಆಡಿದಪ್ಪ ದ್ರಾಕ್ಷಾಯಣಿಗೆ ಅದಕ್ಕಾಗಿ ನಿಂದ ತಾಳಾರ್ದಕ್ಕಾಗಿ ಅದ ಯಜ್ಞದೊಳಗ ಹಾರಿ ತನ್ನ ಪ್ರಾಣ ಕೊಟ್ಟಾಳನ ಅಂತ ಸುದ್ದಿ ನಂದಿ ಬಂದ ಪರಮಾತ್ಮ ಹೇಳಿದ ಪರಮಾತ್ಮ ಏನ್ ಮಾಡಿದ ಪರಮಾತ್ಮ ಇವ ನಮ್ಮ ಮೌಲಾಕಕ್ಕ ಸುಮ್ಮ ಕುಂಡ್ರಬೇಕಾಗಿತ್ತು ಅವಾಗ ಅಲ್ಲಿ ದೊಡ್ಡಮ್ಮ ಇದ್ದಲ್ಲ ಸುಮ್ಮ ಕುಂಡ್ರಲಿಲ್ಲ ಇವ ಏನ್ ಮಾಡಿದ ನಾನು ಹೆಣ್ತಿ ಸತ್ತಾಳ ಅಂದ್ರ ನಂದ್ಯಾನ ಐತಿ ಜಗದಾಗತ್ತ ರುದ್ರ ಅವತಾರ ತೊಟ್ಟು ಕುಣಿಲಕ್ಕ ವಿಚಾರ ಮಾಡ್ರಿ ಎಷ್ಟು ಜಾಗ ಕೊಟ್ಟಿದ್ದಕ್ಕೆ ಈಗ ದೊಡ್ಡದನು ಅಂತ ಸುಮ್ಮ ಕುಂಡ್ರಬೇಕಾಗಿತ್ತು ಇದನ್ ಬಿಟ್ರೆ ಮತ್ತೊಂದ್ ಐತಿ ಅಂತ ಹೇಳಿ ಇದು ಅದಕ್ಕೆ ಓದಿ ಇದನ್ನ ಹೋಲಿಸ್ಲತ್ತೀರಿ ನೀವು ಇಲ್ಲ ನಾ ಹೋಲಿಸಿಲ್ ಕೇಳತ್ತೇನೆ ನೀನು ಹಂಗ
ಯಾವ ರುದ್ರಾವತಾರ ತೊಟ್ಟ ಕುಣದ ಕುಣಿ ಗುಡ್ದನ ಒಂದ್ ದಗದಾತಿಪ್ಪ. ಏನ ತನ್ನ ತಲೆ ಒಳಗಿರುವಂತ ಒಂದು ಜಡಿ ತೆಗೆದಕಿಸಿಂದ ನೆಲಕ್ಕೆ ಬಡದಾನವ. ಹೌದೌದು ಅಂತರ ಹಾರಿಸಿಲ್ಲ. ವೀರಭದ್ರ ಚರಿತ್ರೆ ಒಳಗೆ ಸ್ಪಷ್ಟ ಬರೆದಿಟ್ಟೈತಿ ಮಾತ. ಹಂಗ ಅಭ್ಯಾಸ ಐತಿ ಅದನ್ನಂತ ಹೇಳ್ತೀನಿ ಕೇಳಿ ನಿನಗ. ರುದ್ರಾವತಾರ ತೊಟ್ಟ ಕುಣದ ಯಾವಾಗ ತನ್ನ ಜಡಿ ಬಿಚ್ಚಿ ನನ್ನ ಭೂಮಿಗೆ ಬಡದ ನೋಡ. ಭೂಮಿಗೆ ಮ್ಯಾಲ ಜಡಿಗೆ ಯಾವಾಗ ಏಕಾಕಾರವಾಗಿ ಮಿಲನ ಆಯ್ತಲ್ಲ, ವೀರಭದ್ರ ಹುಟ್ಟಿ ಬಂದ. ಅದ ಕುಣಿತಿನೊಳಗ ಕುಣದ ಬೆವರ ಸೋರ್ಲಾತಿತ್ತು. ಬೆವರ ಹನಿ ಒಳಗ ಚೌಡೇಶ್ವರಿ ಹುಟ್ಟಿ ಬಂದಳು. ಇವೆಲ್ಲ ಹೆಂಗ? ಭೂಮಿ ಅಂದ್ರೆ ಹೆಣ್ಣ. ನಮ್ಮ ಭೂಮಿ ಮೇಲೆ ತಂದ ನಿಮ್ಮ ಜಡಿ ಬಡದ ಬಳಕಾಲಿ ಹುಟ್ಟ್ಯದ ಅಂದ್ರೆ ಬರೀ ಅವ ಅಪ್ಪನ ಮಗ ಅಲ್ಲ. ಭೂಮಿ ಎತ್ತೈತಿ ಅಂದ್ರೆ ಭೂಮಿ ತಾಯಿ ಸಂಬಂಧಪಟ್ಟ ವಿಷಯ ಬರ್ತದ. ಅವ ಬೇರೆ ಹೇಳ್ತಾನ. ಹೆಂಗ್ರಿ? ಮಳೆ ಅಂದ್ರ ಮ್ಯಾಲ ಗಂಡತ್ತ, ಇಲ್ಲಾಂದ್ರ ಪಾತಾಳ ಗಂಗವ್ ಪಾತಾಳಕ್ ಹೋಗ್ತಾಳತ್ತ. ಆಕಿ ಪಾತಾಳದಾಗ ಅದಾಳ ನಂಟ್ಲಿನ ದೇಶದ ಭಕ್ತರೆಲ್ಲ ಪಾಪ ತೊಳ್ಕೊಲತ್ತಾರ ವರ್ಷಕ್ಕೊಮ್ಮೆ ಶ್ರೀಶೈಲದಾಗ. ಆಕಿ ಸರ್ಕಾರ ಪಾತಾಳದೊಳಗೆ ಇರ್ಲಿಕ್ಕಂದ್ರ ನಿನ್ನ ಹೊಲಸು ನಾರ್ತಿತ್ರಿ. ಹೊಲಸು ನಾರ್ವಲ್ಲ ಬಿಡ ಕಡೆ. ಅದಕ್ಕ ಹಂಗಿಲ್ಲವ ಅದ್ರ ದಗದ ಬೇರೆ ಅದ. ಅದರ ಸಂಗಟ ಅದ ಇರ್ಲಿ. ಈಗ ವೀರಭದ್ರನ ಚರಿತ್ರೆ ಹೇಳಿದಿ. ಈ ವೀರಭದ್ರದ ಶಸ್ತ್ರ ಆಡ್ತಾರತ್ರಿ. ವೀರಭದ್ರನ ಶಸ್ತ್ರ ಆಡ್ತಾರ ಖರೆ ದವಾ ಗುಳಿಗಿ ಪಾನಿ ಔಷಧಿ ಏನೇನೂ ಇಲ್ಲ. ಶಸ್ತ್ರ ಆಡ್ರಿ ಅಂದ್ರ ಅಲ್ಲಿ ಅಗದಿ ಆರಾಮ ಆಗ್ತೈತಿ ಅಂತ ಹೇಳ್ದವ. ಯಾವ ಗುಳಿಗೆ ದವಾ ತೋಲಕ್ ಹತ್ತಂಗಿಲ್ಲ ಅಂದಿ. ಅದಕ್ಕೊಂದು ದೊಡ್ಡ ದವಾ ಮಾಡ್ಯಾರ. ಅದ್ರ ಪಕ್ಕ ತಳ ಗೊತ್ತಿಲ್ಲ ಮೌಲಕಕ್ಕ ನಿನಗ. ಶಸ್ತ್ರ ಚುಚ್ಚಿ ತೆಗೆದ್ರಪ್ಲೆ ಹಂಗ ಬಿಡಂಗಿಲ್ಲ ಅವ್ರ. ಒಂದು ವಿಭೂತಿ ಉಂಡಿ ಕೈಯಾಗ ಹಿಡ್ಕೊಂಡ ತಿರುಗುತ್ತಿರ್ತಾನೆ ಹಿಂದೊಬ್ಬ. ವಿಭೂತಿ ಎದರ್ಲೆ ತಯಾರಾಗೈತಿ? ಆಕಳ ಶಗಣಲೆ ತಯಾರಾಗೈತಿ. ಮತ್ತ ನನ್ನ ಪ್ರಸಾದ ನಿನ್ನ ತಲೆ ಮ್ಯಾಗ ಬೇಕ. ನನ್ನ ಪ್ರಸಾದ ಹಚ್ಕೊಲಕ ಬೇಕ ನೋಡ ಮ್ಯಾಲ. ಹೆಣ್ಮಗಳ ಎಮ್ಮಿ ಕಾಲು ಬಿದ್ದಳತ್ರಿ. ಎಮ್ಮಿ ಕಾಲು ಬಿದ್ದಳತ್ತಿ. ಇಲ್ಲೇನ ಅಪ್ಪನ ಬೆಳೆಸಲಕ್ ಬಂದಿವಿ ಏನ್ ಅವ್ವನ ಬೆಳೆಸಲಕ್ ಬಂದಿವ? ಹುಚ್ಚ ಧಾರವಾಡ ಗುಳಿಗೆ ಮುಗದವ. ನೀ ಟೆನ್ಷನ್ ತಗೋಬೇಡ. ಅವಂದ ಅಕ್ಕಿಗೆ ತಾಪ ಆಗಲತ್ತೈತಿ. ಇವ್ ಮಗ ಹಿಂಗ್ಯಾಕೆ ಮಾತಾಡ್ಲತ್ತಾರಂತೀವಿ. ಯಾಕಂದ್ರೆ ಎಮ್ಮಿ ಕಾಲು ಬೀಳ್ತಿದ್ದಳಾಕೆ ತಂದಿ. ಎಮ್ಮಿ ಅಂದ್ರೂ ಒಂದು ಹೆಣ್ಣ, ಹೆಣ್ಮಗಳ ಕಾಲು ಬೀಳಕಿನೂ ಒಂದು ಹೆಣ್ಣ. ಅದ ಹೆಣ್ಣಿನ ಬಳಗ ಬತ್ತ. ಅವ್ವ ಎಲ್ಲಿ ಹೆಣ್ಮಗಳ ಕೂತ್ಕೊಂಡ ಕ್ವಾಣಿನ ಕಾಲದ ಬಿದ್ದಿಳ ಅಂದ್ರೆ ಹೇಳ. ಇವು ಬೀಳ್ತಾನ ದಿನ ಎದ್ದ ಅದನ್ನ ಕ್ವಾಣಿಂದ ಬೀಳ್ತಾನಲ್ಲ ಖರಿ ಐತಿ ಅದ. ಮತ್ತೆ ಡ್ಯೂಟಿ ತಗೊಂಡ್ ನಿಂದ್ರಬಹುದು ಹೇಳಲ್ಲ. ಎಲ್ಲಾ ಗುಡಿ ಮ್ಯಾಲ ಪ್ರತಿಯೊಂದು ಗುಡಿ ಮ್ಯಾಲ ಓಂ ನಮ ಶಿವಾಯ ಅಂತ ಬರ್ದೈತಿ. ಹೆಣ್ತಿ ನಮ ಶಿವಾಯ ಅಂತ ಯಾವ ಗುಡಿ ಮ್ಯಾಲ ಬರ್ದೈತಿ ಅತ್ತ? ಯಾವ ಗುಡಿ ಮ್ಯಾಲ ಬರ್ದೈತಿ ಅಂತ ಕೇಳತ್ತ. ಪರಮಾತ್ಮ ದೊಡ್ಡವದಾನು ಅಂತ ಹೇಳ್ತಾನ. ಓಂ ನಮ ಶಿವಾಯ ಬರ್ದೈತಿ ಅತ್ತ ಎಲ್ಲಾ ಗುಡಿ ಮ್ಯಾಲ. ಓಂ ಅನ್ನುವಂತ ಶಬ್ದ ಎಲ್ಲ ಗಂಡ ಐತಿ ಅತ್ತ. ನಿನಗೆ ಯಾರು ಹೇಳ್ಯಾರ? ಓಂ ನಮ ಶಿವಾಯ ಅಂತ ಹೇಳಿ ಉಚ್ಚಾರ ಮಾಡಿ ಕೊಟ್ಟಿ ನನಗ. ಓಂ ಅನ್ನುವಂತ ಗಂಡೆಲ್ಲ, ಓಂ ಅನ್ನುವಂತ ಶಬ್ದ ಎಲ್ಲ ಗಂಡ ಐತತ್ತ ನಿನಗೆ ಯಾರು ಹೇಳ್ಯಾರ ಕಕ್ಕಾದ? ಅದು ಬ್ಯಾರಿ ಅದ. ನೋಡು, ನಾನು ಕಟ್ಕೊಳ್ಳಿಕ್ಕಿಂತ ಮೊದಲು ನಿನಗ ಸಸಾರ ಪೂಜೆ ಬಂದೈತಿ ನಡ್ಬರ್ಕ. ಇಲ್ಲ ಹಂಗ ನೀನು 4 ಮಂದಿಯಾಗ ಬಂದಿಲ್ಲ. ಇಲ್ಲ, ನಾನು ಕಟ್ಕೊಳ್ಳಿಕ್ಕಿಂತ ಮೊದಲು ಸಸಾರ. ನಾನು ಕಟ್ಕೊಂಡ ಮೇಲೆ ಚಾಲವಾತ ಸಂಸಾರ. ಒಳಗೆ ಬಂದು ಪೂಜೆ ಕೂಡ್ಕೊಂಡ ಬಳಕ ನಿನಗ ನಾಮ ಬತ್ತ ದೊಡ್ಡದೊಂದು. ಆಮೇಲೆ ಕಟ್ಟಿ ಕೂತ್ಕೊಂಡು ಕಾರಬಾರ ಮಾಡ್ಲಕ್ಕ ಬಂದಿ. ಎಲ್ಲಿ ಬೇಕಾದಲ್ಲಿ ಹಿರಿಯತನ ಮಾಡ್ಲಕ್ಕ ಬಂದಿ. ಪಂಚಿಕೆ ಹೇಳಕ್ಕ ಬತ್ತ ನಿನಗ. ಯಾವಾಗ? ಒಳಗ ಪೂಜೆ ಬಂದು ಹೊಕ್ಕಾಗ. ಪೂಜೆ ಬಂದ ಆ ಪೂಜೆನ ಹೆಣ್ಣೈತಿ. ಓಂ ನಮ ಶಿವಾಯ ಅದಾರ ಅಂದಿಲ್ಲ. ಓದ ಮುಂದ ಒಂದು ಪೂಜೆ ಬಂದು ಕೂತಾಗ ಓಮ. ಆಮೇಲೆ ಬತ್ತು ನಿನಗ ನ್ಯಾಮ. ಹಿಂದಾಗಡೆ ಗೋಟ್ ನಾಮ. ಬಡಿ ಯಾರಿಂದ? ನಮ್ಮಿಂದ. ಯಾಕ? ಪೂಜೆ ತೆಗಿ ಅದನ್ನ ಓಂ ಆಗ್ತತೆ ನೋಡ್ತಾನ. ಅದನ್ನದ ನಾಯಿಗತ್ಲೆ ಓವು ಅನ್ಕೋತಿರ್ಗು ಫಾಳೆ ಬರ್ತದ. ಪೂಜೆ ತೆಗ್ಯಾನ. ಮುಂದಿನ ಪೂಜೆ ನಂದತಿ. ಅದನ್ನ ಬಿಟ್ಟು ಮಾಡಿ ಅಂದ ಕಡಿಯಾಕ ಯಾವ ಹಂಗ ಆಗೋದಿಲ್ಲ. ಅದ ಬಹಳ ಬಿಡಿ ಐತಿ. ಹೆಚ್ಚು ಕಮ್ಮಿ ಅನಬ್ಯಾಡ, ಸ್ವಚ್ಛ ನಿನಗ ಹೇಳತೀನು. ಎಷ್ಟ ಹೇಳಿದರ ತೀರುವುದಿಲ್ಲೋ ಶಕ್ತಿ ವರ್ಣನ. ನಿಮ್ಮ ನೀಲಕಂಠಕ ಸೇವಾ ಮಾಡ್ತಿದ್ದ ಗಂಗಾ ದೇವಿನ. ಈ ಲೋಕಕ್ಕೆಲ್ಲ ಹಾಕಿ ಬಿಟ್ಟಳ ಮಾಯದ ಮುಗದಾನ. ಕೇಳೋ ಮಾಯದ ಮುಗದಾನ. ದೈತ್ಯನ ಮರಣ ಮಾದೇವ್ಯಾಕ ತಗೊಂಡ ಪ್ರಾಣ. ಏ ಪರರ ಹತ್ಯೆ ಮಾಡೋದಾತ ಪಾಪ ಅಲ್ಲಿ. ನಿನ್ನ ಲೋಕನಾಥ ಮಾಡೋ ರೀತಿ ಅವನ ಜಾತಿ ಹೌದೇನಾ?
ನೋಡ ದೇವಿ ಚರಿತ್ರೆ 19ನೇ ಅಧ್ಯಾಯದೊಳಗ ಏ ಸುಂಬ ನಿಶುಂಬ್ರ ಅನ್ನೋ ದೈತ್ಯರಾಗ್ಯಾರ ಉತ್ಪನ್ನ ತಮ್ಮ ಮದನದಿಂದ ಕಾಡತ್ತಿದ್ರು ಎಷ್ಟೋ ದೇವರನ ಲೋಕ ಕಂಟಕರಾಗಿ ಭತ್ತ ಅಳಿತಿರ ಬಾಳ ಮಂದಿ ಕೇಳ್ರಿ ಬಾಳ ಮಂದಿನ ಏ ಪಾರ್ವತಿ ಕೂತ ದುರ್ಗಿ ಅವತಾರ ತೊಟ್ಟಾಳಾಗ ಏ ಸುಂಬ ನಿಶುಂಬ್ರ ಸಂಹಾರ ಮಾಡ್ಯಾಳ ಶಿರಾಛೇದ ಮುಂದ ಅವತಾರ ತೊಟ್ಟ ನಷ್ಟ ಮಾಡ್ಯಾಳ ದುಷ್ಟ ಇನ್ನೊಂದು ಸುದ್ದಿ ಹೇಳ್ಯಾನ ಕೇಳಿರೇನ ನೀರಂದ್ರ ಹೆಣ್ಣು ಐತತ್ ನಾವ್ ಹೇಳಿದೀವು ನೀರಂದ್ರ ಗಂಡ ಐತತ್ ಅವನ್ ಲೆಕ್ಕ ಬಂದೈತಿ ಮ್ಯಾಗಿನ ಮಳಿ ಬರ್ತೈತಿ ಮಳಿ ಗಂಡ ಐತಿ ಇರ್ಲಿ ಇರ್ಲಿ ಮಳಿ ಗಂಡ ಐತತ್ತ ಮಳಿ ಹೆಂಗ್ ಗಂಡ ಇರ್ತೈತಿ ಇದು ನಾನು ಮಳಿ ಅವ್ ಇಲ್ಲ ಇಲ್ಲ ಅದಕ್ಕೆ ನಿಮ್ಗೆ ಯಾಕಂದ್ರ ಮಳಿ ಗಂಡ ಐತತ್ ಹೇಳಿದಿ ಈಗ ಮಳಿ ಗಂಡ ಐತತ್ ನೀ ಹೇಳತಿ ಅಂದ್ರ ರೈತಿಕೆ ಮಾಡುವಂತ ರೈತ ಒಂದು ಮಾತು ಹೇಳ್ತಾನ ಏನತ್ತ ಬಾರ ತುಣಿ ಮುಂದ್ 7 ದಿನ ಇರ್ತ ಹಿಂದ್ 7 ದಿನ ಇರ್ತ ನಡು ಆಕಾಶದೊಳಗ ಮಳಿ ತುಂಬಿಕೊಂಡು ಬಂದಿರ್ತೈತಿ ಅಲ್ಲಿಗೆ ಇಲ್ಲಿಗೆ ಬರ್ತೈತಿ ಬರೀ ಅಡ್ಡ ಹನಿ ಮಳಿ ಉದುರಿ ಗಪ್ಪ ಆತಪ್ಪ ಅಂತಂದ್ರ ಆ ರೈತ ಒಂದು ಮಾತು ಹೇಳ್ತಾನ ಏನತ್ತ ಎಂತ ಮಳಿ ತುಂಬಿಕೊಂಡು ಬಂದಿತ್ತು ಯಪ್ಪ ಬರೇ ಅಡ್ಡ ಹನಿ ಮಳಿ ಉದುರಿ ಗಪ್ಪಾತು ಮಳಿ ಕಂದ ಹಾಕಿತ್ತು ನೋಡು ಅಂತ ಹೇಳ್ತಾನವ ಇವ್ ಹೇಳ್ತಾನ ಮಳಿ ಗಂಡ ಐತಿ ಅಂತ ಹೇಳಿ ಮಳಿ ಗಂಡಿತ್ತಂದ್ರ ಕಂದ ಯಾಕೆ ಹಾಕತೈತಿ ಯಾವಾಗ್ರೆ ಹಾಕ್ತಾನ ಅನ್ನಕ್ ಹಂಗತ್ತಾನ ಇಲ್ಲ ಮಾತು ನಿನ್ನ ಕೊಳ್ಳ ಕಟ್ಟಾಕತ್ತಿ ನನಗ ಹುಟ್ಟಿಸ್ಕೊಂಡೇನೆ ಹೇಳತ್ತಿಲ್ಲ ಎಲ್ಲ ಮಳಿ ಎಷ್ಟದಾವು 27 ನಕ್ಷತ್ರ 27 ನಕ್ಷತ್ರ ಎಲ್ಲ ಹೆಣ್ಣು ಅದಾವ ಇವ ಯಾವ ದಕ್ಷ ಬ್ರಾಹ್ಮಣ ಮಕ್ಕಳ ಚಂದ್ರನ ಹೆಂಡ್ರ ಅದಾರ ಇವ್ರ ವಿಚಾರ ಚಂದ್ರೋದಯ ಹೇಳ್ತದ ಮೌಲಕ ತುಗಾ ಪುರಾಣ ಸಮೇತ ನಿನಗ ವಿಚಾರ ಚಂದ್ರೋದಯ ಸ್ಪಷ್ಟ ಬರೀತಾರ 27 ನಕ್ಷತ್ರ ಇದ್ರ ಅಟ್ಟು ಎಲ್ಲ ಹೆಣ್ಣು ಅದಾವ ಇವು ಎಲ್ಲ ಹೆಣ್ಣದಾವ ಅಂದ್ರ ಗಂಡ ಹೆಂಗ ಆಗ್ತಾವ ಏನ ನೀರ ಗಂಡ ಐತಿ ಅಂದಿ ಈಗ ಹೊಲದಾಗ ಬೋರ್ ಹೊಡೆದಿರ್ತಾರಿಪ್ಪ ಬೋರ್ ಹೊಡಿತಾರಲ್ಲ ನೀರ್ ಬಿದ್ದಿರ್ತದ ನೀರ್ ಬೀಳ್ತೈತಿ ನೀರ್ ಬಿದ್ದಿರ್ಪ್ಲೆ ಏನ್ ಹೇಳ್ತಾರ್ರಿ ಪಂಡಿತರ ನೀರ್ ಹೇಳೋರು ನೀರ್ ಬಾಳ ಬಿದ್ದತ್ರಿ ಗಂಗಾ ನಿನ್ನ ಮನಿಯೊಳಗ ಹೊಲದಾಗ ಕಾಲು ಮುರ್ಕೊಂಡು ಬಿದ್ದು ನೋಡಪ್ಪ ಈಗೀನೀಗ ಪ್ಯಾಟಿಗೆ ಹೋಗ 5 ಮಂದಿ ಮುತ್ತದ್ಯಾರನ್ನ ಮಾಡು ಈಗೀನೀಗ ಪ್ಯಾಟಿಗೆ ಹೋಗಿ ಕಮ್ಮ ಅಂತದೊಂದು ಹಸಿರು ಸೀರೆ ತಗೊಂಡ ಬಾ ಹಸಿರು ಸೀರಿ ಒಂದು ಜಂಪರ್ ಪೇಸ ಉಡೇಕಿ ಸಾಮಾನ ಹಸಿರು ಬಳಿ ಇತ್ತು ನೆಲ ತಗೊಂಡ್ ಬಂದ ನೀರಿಗೆ ಉಡ್ಸತ್ ಹೇಳ್ತಾರ ಅವ್ರ ಶಾಂತಿ ಮಾಡ ನೀರ ಗಂಡಿತ್ತಂದ್ರ ಸೀರೆ ಯಾಕೆ ಉಡ್ತೈತಿ ಎತ್ತಿದ ಒಳಗ ದೋತ್ರನ ಉಡಿಸ್ಬೇಕಲ್ಲ ಹೌದು ಹುಲಿ ಯಾವ ಕಟ್ಟಿ ಕೂತದಿ ಹೇಳಿದಿ ಹಂಗ ನೀರ್ ಗಂಡಿತ್ತಂದ್ರ ದೋತ್ರ ಉಡಿಸೋದಿತ್ತು ಸೀರೆ ಉಡಿಸಿ ಇದಕ್ಕ ಉಡಿ ತುಂಬಿ ಕೈಯಾಗ ಅಕ್ಕಡೆ ಈ ಕಡೆ ಇದು ಬಳಿ ಹಾಕಿ ಉಡಿಯಾಗ ಬಾಳಿಕಾಯಿ ಇಟ್ಟು ಸೀರೆ ಉಡು ಚಟ ಐತೆ ನಮ್ಮ ಅವಲಕ್ಕ ನಿನಗ ಒಳಗೊಮ್ಮಿ ಮಂದಿ ಹುಟ್ಟಾರ ಬಾಳ ಮಂದಿ ಇದಾರ ಮತ್ತ ಸೂಕ್ಷ್ಮಿ ಹಿಂಗ ತೆಗೆದು ಕೊಟ್ಟ ನಿನಗೇನ ಇದು ಬಹಿರಂಗದನ ಸುದ್ದಿ ತೆಗೆದು ಕೊಟ್ಟೇನಿ ಕೃಷ್ಣ ಪರಮಾತ್ಮ ಪುರಾಣ ಲೇಖಿ ಹತ್ತಿರ ಸೀರೆ ಉಟ್ಟವ್ರ ಅದಾರೆ ಮತ್ತ 16,000 ಮಂದಿ ಹೆಂಡ್ರನಾಗ್ಯಾನ ಬಾಳ ದೊಡ್ಡ ಮತ್ತಾವ ಆದರೆ ಸೀರೆಗಿನ ಸೂರ ಐತಿ ಇದಕ್ಕಿಂತ ಮೊದಲು ಅದು ಹುಟ್ಟೈತಿ ಸೀರೆ ಅದಕ್ಕ ಗೊತ್ತಿಲ್ಲ ಹೆಂಗ ಹೇಳ್ತಾನೆ ಕೇಳ್ರಿ ಅವ್ನು ಎದು ಹೊಲದ ಮೌಲಕ ಮತ್ತೊಂದು ಮಾತು ಹೇಳತಾಳ